ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡುತ್ತಿದ್ದೇನೆ ಭಾರತದ ಅಗ್ರಮಾನ್ಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕರ್ನಾಟಕದ ಮೈಲಾರ ಮಹಾದೇವಪ್ಪ ಅವರ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ. ಭಾರತದ ಅಗ್ರಮಾನ್ಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕರ್ನಾಟಕದ ಮೈಲಾರ ಮಹಾದೇವಪ್ಪ ಕೂಡ ಪ್ರಮುಖ ವ್ಯಕ್ತಿ. ಮೈಲಾರ ಮಹಾದೇವಪ್ಪ ಕರ್ನಾಟಕದ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರಿನಲ್ಲಿ 1911 ಜುಲೈ 6ರಂದು ಜನಿಸಿದರು. ಮೈಲಾರ ಮಹಾದೇವರ ತಂದೆ ಮಾರ್ತಾಂಡಪ್ಪ, ತಾಯಿ ಬಸವಮ್ಮ. ಮೈಲಾರ ಮಹಾದೇವಪ್ಪ ಭಾರತಾದ್ಯಂತ ನಡೆದ ಸ್ವಾತಂತ್ರ್ಯ ಹೋರಾಟದ ಮೈಲುಗಲ್ಲು. 1930 ಏಪ್ರಿಲ್ 13ರಂದು ನಡೆದಂತಹ ಉಪ್ಪಿನ ಸತ್ಯಾಗ್ರಹದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದ ಸತ್ಯಾಗ್ರಹಿ. ಭಾರತದ ಅಗ್ರಮಾನ್ಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕರ್ನಾಟಕದ ಮೈಲಾರ ಮಹಾದೇವಪ್ಪ ಅವರ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. 5ನೇ ಅಂಶ, ಮೈಲಾರ ಮಹಾದೇವಪ್ಪ 1932 ಕಾಯಿದೆ ಭಂಗ ಚಳುವಳಿಯಲ್ಲಿ ಭಾಗವಹಿಸಿ ಸೆರೆಮನೆ ಸೇರಿದರು. ಆರನೇ ಅಂಶ, ಮೈಲಾರ ಮಹಾದೇವಪ್ಪ ಗಾಂಧೀಜಿ ಅವರೊಂದಿಗೆ ಸಾಬರಮತಿ ಆಶ್ರಮಕ್ಕೆ ತಮ್ಮ ಪತ್ನಿಯೊಂದಿಗೆ ಹೋಗಿ ಖಾದಿ ತಯಾರಿಕೆಯನ್ನು ಕಲಿತರು. ಅದರಿಂದ ಸ್ವದೇಶಿ ವಸ್ತುಗಳ ಉತ್ಪಾದನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. 1942ರಲ್ಲಿ ನಡೆದ ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ದೇಶಾಭಿಮಾನ ತುಂಬಿದ ದೇಶಭಕ್ತರ ತಂಡವನ್ನು ಕಟ್ಟಿದರು ಮೈಲಾರ ಮಹಾದೇವಪ್ಪ. ಮೈಲಾರ ಮಹಾದೇವಪ್ಪನವರ ಕಾರ್ಯಕ್ಷೇತ್ರಗಳು ಕರ್ನಾಟಕದ ಧಾರವಾಡ ಮತ್ತು ಬಳ್ಳಾರಿ ಜಿಲ್ಲೆಗಳು. 9ನೇ ಅಂಶ, 1943 ಏಪ್ರಿಲ್ 1ರಂದು ವೀರಭದ್ರ ದೇವಾಲಯ ಮುತ್ತಿಗೆ ಹಾಕಿ ಅಲ್ಲಿದ್ದ ಕಂದಾಯದ ಹಣವನ್ನು ದೋಚಲು ಪ್ರಯತ್ನಿಸಿದಾಗ ಪೊಲೀಸರ ಗುಂಡೇಟಿಗೆ ಬಲಿಯಾದರು. ಈ ವೀರ ಯೋಧ ಹಾಗೂ ದೇಶಭಕ್ತ ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾದರು. ಇದಾಗಿದೆ ಮೈಲಾರ ಮಹಾದೇವಪ್ಪ ಅವರ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.